ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತು ನನ್ನ ಹತ್ರ ಇರುವಂಥ ಆರಿ ವರ್ಕ್ ಬ್ಲೌಸಸ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಕೆಲವೊಂದಿಷ್ಟು ನನ್ನ ಹತ್ರ ವರ್ಕ್ ಮಾಡಿದಂಥ ಬ್ಲೌಸಸ್ ಇದೆ. ಸೊ ಅದನ್ನು ತೋರಿಸ್ತೀನಿ ನಿಮಗೆ, ಹೇಗಿದೆ ಡಿಸೈನ್ಸು ಏನು ಅನ್ನೋದನ್ನು ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಹಾಗೆ ಲಾಸ್ಟ್ ಟೈಮ್ ನಾನು ಸುರಂಗಿಂದ ತರಿಸಿರುವಂಥ ಕೆಲವೊಂದಿಷ್ಟು ಬ್ಲೌಸಸ್ನ ವಿತ್ ಸಾರಿನೂ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸೊ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡ್ಬೋದು. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ಹತ್ರ ಏನಿಲ್ಲ, ಸ್ವಲ್ಪ ಕಡಿಮೆ ಅಂತಲೇ, ಬಿಕಾಸ್ ನಾನು ಸಾರಿ ಉಡೋದು ತುಂಬಾ ಕಡಿಮೆ. ಸೊ ಇವಾಗ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ ಸಾರಿ ಉಟ್ಕೊಳ್ಳೋದು ಮತ್ತು ಬ್ಲೌಸಸ್ನ ಹೊಲಿಸ್ಬೇಕು ಆ ಥರ ಎಲ್ಲ ಇವಾಗ ಇಂಟ್ರೆಸ್ಟ್ ಬರೋದ್ರಿಂದ ಸೊ ಇವಾಗ ಕಲೆಕ್ಷನ್ಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಇರುವಂಥ ಟಾಪ್ 5ನ ಚೂಸ್ ಮಾಡಿದ್ದೀನಿ. ಸೊ ಟಾಪ್ 5 ಆರಿ ವರ್ಕ್ ಬ್ಲೌಸಸ್ನ ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಈ ಬ್ಲೌಸಸ್ಗಳನ್ನು ನಾನು ಒನ್ ಟೈಮ್ ಎಲ್ಲನೂ ಪ್ರತಿಯೊಂದು ಹೊಲಿಸಿರೋದಂತ ಆ ಥರ ಅಲ್ಲ, ಸೊ ಮಾಡಿಸಿರೋದಂತ ಆ ಥರ ಏನಲ್ಲ. ನಾನು ಬಂದುಬಿಟ್ಟು ನಾನು ಬೇರೆ ಬೇರೆ ಇವೆಂಟ್ಸಿಗೆ ಬೇರೆ ಫಂಕ್ಷನ್ಸಿಗೆ ನಾನು ಹೊಲಿಸಿರುವಂಥ ಬ್ಲೌಸಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಆಗುತ್ತೆ ಅಂದ್ಕೊಂಡಿದ್ದೀನಿ, ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಸಬ್ಸ್ಕ್ರೈಬರ್ ತುಂಬಾ ಸ್ಲೋ ಇದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಒಂದು ಚಾನಲಲ್ಲಿ. ನಂಗೆ ಅದಕ್ಕೋಸ್ಕರ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಾ ಇಲ್ಲ ವೀಡಿಯೋಸ್ ಮಾಡಬೇಕು. ತುಂಬಾ ನನಗೆ ಆಸೆ ಇಂಟ್ರೆಸ್ಟ್ ಇದೆ, ಬಟ್ ಸಬ್ಸ್ಕ್ರೈಬರ್ಸ್ ನೋಡಿದ ತಕ್ಷಣ ಅಯ್ಯೋ ಮಾಡೋಣ ಬಿಡು ಯಾವಾಗಾದ್ರೂ ಅಂತ ಆ ಥರ ಫೀಲ್ ಬರುತ್ತೆ. ಸೊ ನೀವು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದ್ರಿಂದ ನಾನು ಬೇಗ ವೀಡಿಯೋಸ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರುವಂತಹ ಆರಿ ವರ್ಕ್ ಬ್ಲೌಸಸ್ನ ತೋರಿಸ್ತೀನಿ. ಸೊ ಇವಾಗ ಏನಂದರೆ ಮಷಿನ್ ವರ್ಕು ಎಂಬ್ರಾಯ್ಡರಿ ಆ ಥರನೂ ಬರುತ್ತೆ, ಹ್ಯಾಂಡ್ ಮಷಿನ್ ವರ್ಕ್ ಆ ಥರ ಬರುತ್ತೆ. ಸೊ ಆ ಥರ ಬ್ಲೌಸಸ್ ನನ್ನ ಹತ್ರ ಇಲ್ಲ. ಪ್ರತಿಯೊಂದು ಹ್ಯಾಂಡ್ ವರ್ಕ್ ಮಾಡಿರುವಂತಹ ಬ್ಲೌಸಸ್ಗಳೇ ನನ್ನ ಹತ್ರ ಇದೆ. ಸೊ ಅದನ್ನು ತೋರಿಸ್ತೀನಿ. ಅದರಲ್ಲಿ ನಾನು ಟಾಪ್ 5ನ ಚೂಸ್ ಮಾಡಿದ್ದೀನಿ. ಸೊ ಈ ಒಂದು ಬ್ಯಾಗಲ್ಲಿ ಸ್ಟೋರ್ ಮಾಡಿದ್ದೀನಿ. ಸೊ ಬನ್ನಿ ಒಂದೊಂದಾಗಿ ಡಿಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ಬಂದುಬಿಟ್ಟು ನನ್ನ ಒಂದು ಮದುವೆ ಬ್ಲೌಸ್ನ ತೋರಿಸ್ತೀನಿ ನಿಮಗೆ ನಾನು. ಸೊ ಫಸ್ಟ್ ಬಂದುಬಿಟ್ಟು ನನ್ನ ಒಂದು ಮದುವೆ ಬ್ಲೌಸ್ ತೋರಿಸ್ತೀನಿ. ಸೊ ನೋಡ್ಬೋದು ಈ ಪ್ಯಾಟರ್ನಲ್ಲಿ ನಾನು ಹೊಲಿಸಿರೋದು. ಸೊ ಮೇನ್ ಬಂದರೆ ಈ ಥರ ಆರಿ ವರ್ಕ್ ಬ್ಲೌಸಸ್ಗಳು ನಾವೇನು ಅಂತೀವಲ್ಲ, ಮೇನ್ ಬಂದರೆ ಹ್ಯಾಂಡ್ಸು. ನಾವು ಮದುವೆಗಂದರೆ ಹ್ಯಾಂಡ್ಸನ್ನ ನಾವು ಫುಲ್ ಗ್ರ್ಯಾಂಡಾಗಿ ಹೊಲಿಸ್ಕೊತೀವಿ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಬ್ಲೌಸ್ ಅಂತ ಹೇಳ್ಬೋದು. ನೋಡ್ಬೋದು ಇದೆಲ್ಲನೂ ವರ್ಕ್ ಮಾಡಿದ್ದಾರೆ. ಅದು ಏನಂತಾರಲ್ವ ಎಂಬ್ರಾಯ್ಡ್ರಿ ಏನಂತಾರಲ್ವ, ಸೊ ಆ ಥರ ಏನಲ್ಲ, ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಆ ಥರ ಏನಲ್ಲ, ಮಷಿನ್ ವರ್ಕ್ ಆ ಥರ ಕಂಪ್ಲೀಟ್ಲಿ ಕೈಯಿಂದ ಮಾಡಿರುವಂಥ ವರ್ಕ್ ಇದು ಅಂತ ಹೇಳ್ಬೋದು. ನೋಡ್ಬೋದು ನೀವು. ಆವಾಗ ನಾನು ಮದುವೆ ಆಗೋ ಟೈಮಲ್ಲಿ ಬಳ್ಳಿ ಪ್ಯಾಟರ್ನು ತುಂಬಾ ಟ್ರೆಂಡ್ ಇತ್ತು. ಸೊ ಈ ಥರ ಬಳ್ಳಿ ನಂಗೆ ನೋಡಿದಾಗ ತುಂಬಾ ಲೈಕ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಈ ಒಂದು ಪ್ಯಾಟರ್ನನ್ನು ಹಾಕ್ಸಿದೆ. ಬಟ್ ನನಗೆ ಇದು ಲೈಕ್ ಆಗಿಲ್ಲ ಅಂತ ಹೇಳ್ಬೋದು. ಇಲ್ಲಿ ನಾನು ಆ್ಯಕ್ಚುಲಿ ಆ್ಯಂಟಿಕ್ ಏನಂತಾರೆ, ಗೋಲ್ಡ್ ಬರುತ್ತಲ್ಲ, ಗೋಲ್ಡ್ ಪ್ಲೇಟೆಡ್ ಟೈಪ್ ಆ ಥರ ಒಂದು ಇದನ್ನು ಪೆಂಡೆಂಟನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಅವರು ಈ ಥರ ಹಾಕಿದ್ರು. ಸೊ ಇದು ನಂಗೆ ಅಷ್ಟು ಲೈಕ್ ಆಗಿಲ್ಲ ಅಂತ ಹೇಳ್ಬೋದು ಈ ಬ್ಲೌಸಲ್ಲಿ. ಬಟ್ ನೋಡ್ಬೋದು ಪ್ರತಿಯೊಂದು ಕೂಡ ಹ್ಯಾಂಡ್ ವರ್ಕ್ ಅಂತಲೇ ಹೇಳ್ಬೋದು. ಸೊ ಸೈಡ್ಗೂ ಈ ಥರ ಈ ಹ್ಯಾಂಡು ಸೇಮ್ ಹಿಂಗಿರುತ್ತೆ. ಬ್ಯಾಕ್ ಬಂದುಬಿಟ್ರೆ ನಾನು ಬ್ಯಾಕ್ ಯಾವ್ದು ಇಡ್ಸಿದೆ ಅಂದರೆ ನೋಡ್ಬೋದು ಇದು ಪಾಟ್ ಶೇಪ್ ಅಂತ ಅಂತೀವಲ್ಲ, ಸೊ ಅದನ್ನು ಇಡಿಸಿದ್ದೆ. ನೋಡ್ಬೋದು ಫುಲ್ಲು ವರ್ಕ್, ಇಲ್ಲೆಲ್ಲನೂ ವರ್ಕೇ ಮಾಡಿದ್ದಾರೆ ಅಂತ ಹೇಳ್ಬೋದು. ನನಗೆ ತುಂಬಾ ಲೈಕ್ ಆಗಿತ್ತು ಇದು ಆವಾಗಿನ ಟೈಮಲ್ಲಿ. ನಾನೇನು ಮಾಡಿದ್ದೆ ಅಂದರೆ, ಆ್ಯಕ್ಚುಲಿ ನನ್ನ ಮದುವೆ ಒಂದು ಸೀರೆ ಬಂದುಬಿಟ್ಟು ರೆಡ್ ಕಲರಲ್ಲಿತ್ತು. ರೆಡ್ ಕಲರ್ ಆಗಿರೋದ್ರಿಂದ ನಾನು ಕಾಂಟ್ರಾಸ್ಟ್ ಆಗಿ, ಬಿಕಾಸ್ ರೆಡ್ ಕಲರ್ ಸಾರಿಗೆ ಗೋಲ್ಡನ್ ಟೈಪ್ ಬ್ಲೌಸ್ ಬಂದಿರುತ್ತೆ. ಸೊ ಅದನ್ನು ಹಾಕೊಂಡಾಗ ಅಷ್ಟು ಅಟ್ರಾಕ್ಟಿವ್ ಅನಿಸಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಾನು ಈ ಥರ ಸಪ್ರೇಟಾಗಿ ಗ್ರೀನ್ ಕಲರ್ದು ಬಾಟಲ್ ಗ್ರೀನ್, ಅದಕ್ಕೆ ಒಂದು ಸೂಟ್ ಆಗುವಂಥ ಕಲರ್ನ ನಾನು ಸಪ್ರೇಟಾಗಿ ತರಿಸ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೆ. ನನಗೆ ಏನಾದರೂ ಫೋಟೋಸ್ ಇದ್ದರೆ ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ, ನೋಡ್ಬೋದು ಹೇಗೆ ಕಾಣಿಸ್ತಾ ಇತ್ತು ಅಂತ ಒಂದು ಐಡಿಯಾಸ್ ಕೂಡ ಬರುತ್ತೆ ನಿಮಗೆ. ಸೊ ಇಷ್ಟು ಅಂದರೆ ಫ್ರಂಟಲ್ಲಿ ಬಂದರೆ ಇಷ್ಟು ವರ್ಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟಾಗಿತ್ತು. ಸೊ ಇದಕ್ಕೆ ನಾನು ಆವಾಗ 2021 ನಾನು ಆವಾಗ ಕೊಟ್ಟಿರೋದು 5000 ಪೇ ಮಾಡಿದೆ ಅಂತ ಹೇಳ್ಬೋದು. ಜಸ್ಟ್ ಕಂಪ್ಲೀಟ್ ವರ್ಕಿಗೆ 5000 ಪೇ ಮಾಡಿದೆ. ಮತ್ತು ಎಕ್ಸ್ಟ್ರಾ ಹೊಲಿಯೋಕ್ಕೆ ಒಂದು 500 ಅದು ತೊಗೊಂಡಿದ್ರು. ಸೊ ನೋಡ್ಬೋದು ಈ ಥರ ಚೆನ್ನಾಗಿದೆ ಅಲ್ವಾ. ನನಗೆ ತುಂಬಾ ಇಷ್ಟ ಆಯಿತು ಈ ಒಂದು ಬ್ಲೌಸ್ ಅಂತ ಹೇಳ್ಬೋದು. ದಿಸ್ ಈಸ್ ಮೈ ಫಸ್ಟ್ ಬ್ಲೌಸ್ ಆಯಿತು. ಓಕೆ, ನೆಕ್ಸ್ಟ್ ಬಂದರೆ ಇದು ಒಂದು ಬ್ಲೌಸು. ಸೊ ಈ ಬ್ಲೌಸನ್ನು ನಾನು ಅದನ್ನು ಹೊಲಿಸಿದ ಮೇಲೆ ನೆಕ್ಸ್ಟ್ ನನಗೆ ಹೊಲಿಸೋಕ್ಕೆ ಟೈಮ್ ಸಿಕ್ಕಿದ್ರೆ ನನ್ನ ಮೆಟರ್ನಿಟಿ ಏನಂತೀವಲ್ಲ, ಸೊ ಆ ಒಂದು ಶೂಟಿಗೆ ಬೇಕಾಗಿತ್ತು, ಟ್ರೆಡಿಷ್ನಲ್ ಶೂಟಿಗೆ. ಆವಾಗ ನಾನು ಈ ಒಂದು ಬ್ಲೌಸ್ನ ಹೊಲಿಸಿದೆ ಅಂತ ಹೇಳ್ಬೋದು. ಆವಾಗ ನೋಡ್ಬೋದು ನೀವು
ಬ್ಯಾಗ್ ಬಂದರೆ ಈ ಥರ ಸಿಂಪಲ್ಲಾಗಿ ನಾನು ಇಡಿಸಿದೆ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾನು ಇಲ್ಲಿ ನೋಡ್ಬೋದು ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಕಟ್ ವರ್ಕ್ಸ್ ಅಂತ ಆ ಥರ ಎಲ್ಲ ಅಂತೀವಲ್ಲ, ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ. ಸ್ಲೀವ್ಸ್ ಬಂದರೆ ಈ ಥರ ಪಫ್ ಸ್ಲೀವ್ಸನ್ನು ಇಡಿಸಿದೆ ನಾನು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದ್ರದ್ದು ಫೋಟೋಸ್ ನಿಮಗೆ ಅಟ್ಯಾಚ್ ಮಾಡ್ತೀನಿ, ಪಕ್ಕದಲ್ಲಿ ನೋಡ್ಬೋದು ನೀವು. ಇದು ಕೂಡ ನನಗೆ ತುಂಬಾ ಲೈಕ್ ಆಗಿತ್ತು. ಸೊ ಡೋರಿ ಬಂದರೆ ಡಿಫ್ರೆಂಟಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು, ಟ್ಯಾಸಲ್ಸ್ ಏನಂತೀವಲ್ಲ, ಸೊ ಇದನ್ನು ಹಾಕಿದ್ರು. ಸೊ ಇದನ್ನು ಕೂಡ ನಾನು ಇದಕ್ಕೆ ಎಷ್ಟು ಪೇ ಮಾಡಿದೆ ಅಂತಂದರೆ ಐ ಥಿಂಕ್ ಅರೌಂಡ್ 3000 ಹೋಯಿತು ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಹೊಲಿಯೋಕೆ ಪ್ಲಸ್ ವರ್ಕಿಗೆ ಎರಡೂ ಕೂಡಿ 3000 ಹೋಯಿತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕು, ತುಂಬ ಚೆನ್ನಾಗಿ ಕೂತ್ಕೊಂಡಿತ್ತು ಅಂತ ಹೇಳ್ಬೋದು ಈ ಒಂದು ಬ್ಲೌಸು. ಓಕೆ, ದಿಸ್ ಇಸ್ ಸೆಕೆಂಡ್ ಬ್ಲೌಸ್ ಆಯಿತು. ಬಂದುಬಿಟ್ರೆ ಇದು. ಸೊ ಇದನ್ನು ನಾನು ರೀಸೆಂಟಾಗಿ ಒಂದು ಮದುವೆ ಇತ್ತು, ಆ ಮದುವೆಯಲ್ಲಿ ಹೊಲಿಸಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು. ಸೊ ಕೆಳಗಡೆ ಬೀಡ್ಸ್ನೆಲ್ಲ ಹಾಕಿದ್ದೀನಿ. ಸೊ ಇದು ನೋಡ್ಬೋದು, ಇದು ಲೈಕ್ ಈ ಥರ ಬ್ಯಾಕು ಯು ಶೇಪಲ್ಲಿ ಇಟ್ಟಿಸಿದ್ದೆ. ಲೈಕ್ ಈ ಥರ ಬಂದಿತ್ತು ಬ್ಯಾಕಲ್ಲಿ ಯು ಇದೆ. ಇದು ಈ ಥರ ಬಂದಿದೆ. ಕೆಳಗಡೆ ತುಂಬಾ ಅಟ್ರಾಕ್ಟಿವ್ ಅನಿಸ್ತಾ ಇತ್ತು ಇದು ಒಂದು. ಸೊ ಈ ಬ್ಲೌಸು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ಬ್ಲೌಸ್ಗೆ ನಾನು ಆ್ಯಕ್ಚುಲಿ ಫುಲ್ ವರ್ಕಿಗೆ ಅವರು ನನಗೆ 2700 ಹೇಳಿದರು. ಎಕ್ಸ್ಟ್ರಾ ಹೊಲಿಯೋಕ್ಕೆ ಒಂದು 500 ಪೇ ಮಾಡಿದೆ ಅಂತ ಹೇಳ್ಬೋದು ನಾನು. ಸೊ ಈ ಒಂದು ಬ್ಲೌಸ್ಗೆ ಆಯ್ತಲ್ವಾ, ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು ಹ್ಯಾಂಡ್ ವರ್ಕ್. ಬಿಕಾಸ್ ಅವರು ಏನಂದರೆ ಈ ಥರ ಬ್ಲೌಸಸ್ಗೆ ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ ಅವರು. ಸೊ ಇಲ್ಲೇನಿದೆ ಅಂತಂದರೆ ಇದನ್ನು ನೀಟಾಗಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟು, ಡ್ರಾಯಿಂಗ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಪ್ರತಿಯೊಂದು ಮುತ್ತುಗಳು ಕೂಡ ಸಪ್ರೇಟಾಗಿ ತೊಗೊಂಡು ಅದನ್ನೆಲ್ಲ ಹೊಲಿಬೇಕಾಗುತ್ತೆ. ಸ್ವಲ್ಪ ವರ್ಕ್ ಆಗುತ್ತೆ ಅವ್ರಿಗೆ, ತುಂಬಾ ಸ್ವಲ್ಪ ವರ್ಕ್ ಟೈಮ್ ಎಲ್ಲ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಅಷ್ಟೊಂದು ಕಾಸ್ಟ್ಲಿಯಾಗಿ ಹೇಳ್ತಾರೆ ಅಂತ ಹೇಳ್ಬೋದು ಈ ಥರ ಬ್ಲೌಸಸ್ಗಳಿಗೆಲ್ಲ. ಸೊ ಇವಾಗ ನೆಕ್ಸ್ಟ್ ಒಂದು ಬ್ಲೌಸ್ ತೋರಿಸೋಣ. ಇವಾಗ ನಿಮಗೆ ಅಷ್ಟೊಂದು ಪೇ ಮಾಡೋಕ್ಕಾಗಲ್ಲ, ನನಗೆ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಆಗಬೇಕು, ಎಲ್ಲಿ ತೊಗೊಳ್ಳಿ, ಎಲ್ಲಿ ಹೊಲಿಸ್ಲಿ ಅಂತ ಅನ್ನೋರಿಗೆ ಈ ವಿಡಿಯೋ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು. ಸೊ ಇದನ್ನು ನಾನು ಸಪ್ರೇಟಾಗಿ ಪೀಸ್ ತೊಗೊಂಡ್ಬಿಟ್ಟು ಹೊಲಿಸಿರೋವಂಥದ್ದು. ಸೊ ನೋಡ್ಬೋದು ಪ್ಯಾಟರ್ನ್ ಹೆಂಗಿದೆ ಅಂತ, ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಕೂಡ ಅದಕ್ಕೇನು ಕಂಪೇರ್ ಮಾಡಿದ್ರೆ ಏನು ಕಮ್ಮಿ ಏನಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಹಾಕೊಂಡಾಗೋದೆಲ್ಲ ನೋಡ್ಬೋದು. ಈ ಥರ ಸ್ಲೀವ್ಸ್ಗೆ ಈ ಥರ ಬಂದಿದೆ, ಎರಡು ಸ್ಲೀವ್ಸ್ಗೆ ಈ ಥರ ಬಂದಿದೆ. ಹಾಗೆ ಬ್ಯಾಕ್ ಬಂದರೆ ಈ ಥರ ಯು ಆ್ಯಕ್ಚುಲಿ ಏನಂದರೆ ಈ ಥರ ಪೀಸ್ ನಾವೇನು ತೊಗೊಂಡಿರ್ತೀವಲ್ಲ, ಸೊ ಅದು ಯಾವುದು ಬ್ಯಾಕ್ ಕೊಟ್ಟಿರ್ತಾರಲ್ಲ ಅದೇ ರೀತಿ ಹೊಲಿಸ್ಕೋಬೇಕಾಗತ್ತೆ. ಸೊ ಅಲ್ಲೇನು ಮಾಡಿಫಿಕೇಷನ್ಸ್ ಅಷ್ಟೊಂದೇನು ನಮ್ಗೆ ಬರಲ್ಲ. ಈ ಥರ ಬೆಸ್ಟ್ ಪಾರ್ಟ್ ಅಂದರೆ ಇದು ನನಗೆ ತುಂಬಾ ಇಷ್ಟ ಇದು. ಸೊ ಇದನ್ನು ಕೂಡ ಇವರು ಇನ್ಕ್ಲೂಡ್ ಮಾಡಿದ್ರು ಅಂತ ಹೇಳ್ಬೋದು. ಹೇಳ್ತೀನಿ ಇದ್ರ ಬಗ್ಗೆ ಡೀಟೇಲ್ಸ್. ಏನಪ್ಪ ಅಂದರೆ ಈ ಒಂದು ಬ್ಲೌಸ್ ಪೀಸಸ್ನ ನಾನು ಜಸ್ಟ್ ಪೇ ಮಾಡಿರೋದು 400ಗೆ ಒಂದು ಬಿತ್ತು ಅಂತ. ಅಂದರೆ ಅವರಲ್ಲಿ ಹೆಂಗಿದೆ ಅಂದರೆ ತುಂಬಾ ಕಲೆಕ್ಷನ್ಸ್ ಇದೆ. ಸುರಿಂಗ್ ಸ್ಟುಡಿಯೋ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರದ್ದು, ಅವರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಸೊ ಆ ಕಲೆಕ್ಷನ್ಸಲ್ಲಿ ನಮಗೆ ಯಾವ್ದು ಬೇಕೋ ಅದು ಡಿಸೈನ್ಸ್ನ ತೊಗೋಬೋದು. ಬಟ್ ಅವರು 2000ಗೆ 1999ಗೆ 5 ಆರಿ ವರ್ಕ್ ಬ್ಲೌಸ್ ಅಂತ ಒಂದು ಆಫರ್ ಇದೆ ಅವ್ರ ಹತ್ರ. ಸೊ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೀವು ಅಲ್ಲಿ 5 ತೊಗೊಂಡಾಗ ನಿಮಗೆ ಒಂದಕ್ಕೆ 400 ಬೀಳುತ್ತೆ. ಸೊ ಆ ಥರ ತೊಗೋಬೋದು. ಸೊ ನೀವು ಒಂದನ್ನೇ ಸಪ್ರೇಟಾಗಿ ನೀವು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಐ ಥಿಂಕ್ 499 ಏನೋ ಇದೆ. ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬೋದು. ನಾವು 5 ತೊಗೊಂಡಿದ್ದೆ, ನಾನು ಆ ವಿಡಿಯೋ ಮಾಡಿದ್ದೀನಿ ಫುಲ್ ಅದ್ರ ಬಗ್ಗೆನೆಲ್ಲ. ನಾನು ಆ ವಿಡಿಯೋನೇ ನೀವು ನೋಡ್ಬೋದು. ಅದರಲ್ಲಿ ನಾನು ಇದನ್ನು ಹಾಕೊಂಡು ಕೂಡ ತೋರಿಸಿದ್ದೀನಿ, ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ. ಸೊ ಅಲ್ಲಿ ನೋಡ್ಬೋದು. ನನಗೆ ಅನಿಸುತ್ತೆ ಮತ್ತು ಇದು ಬೆಸ್ಟ್ ಅಂತ ಅನಿಸುತ್ತೆ. ಸೊ ಕಂಪೇರ್ ಟು ನಾನಲ್ಲಿ ಆಲ್ಮೋಸ್ಟ್ ನನ್ನ ಒಂದು ಬ್ಲೌಸ್ಗೆ ಹೇಳಿದ್ದೀನಲ್ಲ 5000 3000 ಮತ್ತು ಇನ್ನೊಂದು 3000 ಮೇಲೆ ಹೋಗಿದೆ. ಸೊ ಈ ಥರ ಇಷ್ಟೊಂದು ಪೇ ಮಾಡಿಬಿಟ್ಟು ಹೊಲಿಸೋ ಬದಲಿ ಇದನ್ನು ಜಸ್ಟ್ ನಾನು 400ಗೆ ಪೀಸ್ ತೊಗೊಂಡಿದ್ದೀನಿ. ಹೊಲಿಸೋಕೆ ನನಗೆ 500 ಅವ್ರು ತೊಗೊಂಡ್ರು. ಸೊ ಒಂದೊಂದು ಕಡೆ ತುಂಬ ಕಡಿಮೆ ಇರುತ್ತೆ ಹೊಲಿಸೋಕೆ ಬ್ಲೌಸೆಲ್ಲ, 250 300ಗೆಲ್ಲ ಹೊಲ್ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ 500 ಮಿನಿಮಮ್ ಇತ್ತು. ಮಿನಿಮಮ್ 500 ಅಂತೂ ಇರುತ್ತೆ. ಸೊ ಅಲ್ಲಿ ನಾನು ಹೋಗಿದ್ದೆ, ಸೊ ಅಲ್ಲಿ ಹೊಲಿಸಿದ್ದೆ. ಸೊ 400 + 500 900ಗೆ ಕಂಪ್ಲೀಟಾಗಿ ನಮಗೆ ವರ್ಕ್ ಬ್ಲೌಸು ಸಿಕ್ತು ಅಂತ ಹೇಳ್ಬೋದು. ಬಟ್ ಏನಪ್ಪ ಇನ್ನೊಂದು ಎದಕ್ಕಿಷ್ಟು ಕಮ್ಮಿ ಅಂದರೆ, ಸೊ ಅವರು ಆ್ಯಕ್ಚುಲಿ ಈ ಥರ ಎಲ್ಲ ಏನಾಗ್ಬಿಡ್ತಿರುತ್ತಂದರೆ ಈ ಥರ ಇವಂತೀವಲ್ಲ ಇದೇನು ವೈಟ್ ಇದೆಯಲ್ಲ ಇದರ ಚೈನ್ ಸಿಕ್ಬಿಡುತ್ತೆ. ಸೊ ಇಲ್ಲಿ ಜಾಸ್ತಿ ವರ್ಕ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಸುಮ್ಮನೆ ಎಲ್ಲ ಒಂದು ಏನು ನಮಗೆ ಗ್ಲೂ ಸಿಕ್ಬಿಡುತ್ತಲ್ಲ, ಗ್ಲೂನ ಅಂಟಿಸ್ಬಿಟ್ಟು ಈ ಚೈನ್ನ ಅಂಟಿಸ್ಬಿಟ್ಟು ಒಂದು ಚೆನ್ನಾಗಿರೋ ಡಿಸೈನ್ಸನ್ನು ಈಸಿಯಾಗಿ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇದನ್ನು ಕಡಿಮೆ ರೇಟಿಗೆ ಕೊಡ್ತಾರೆ ಅಂತ ಹೇಳ್ಬೋದು. ಆ ಥರ ಎಲ್ಲ ಬ್ಲೌಸ್ ವರ್ಕ್ಸ್ಗಳು ತುಂಬ ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ, ಸ್ವಲ್ಪ ಟೈಮ್ ಎಲ್ಲ ತೊಗೊಳುತ್ತೆ ಅಲ್ವಾ. ಸೊ ಆ ರೀಸನ್ಗೆ ಅಷ್ಟೊಂದು ಅವ್ರು ವರ್ಕ್ ನಾವು ಮಾಡಿರ್ತೀವಿ, ಟೈಮ್ ಎಲ್ಲ ಸ್ಪೆಂಡ್ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟು ಕಾಸ್ಟ್ಲಿ ಮಾಡ್ತಾರೆ. ಇದಕ್ಕೆ ಅಷ್ಟೊಂದು ವರ್ಕ್ ಇರಲ್ಲ.
ಈಸಿಲಿ ನೀವು ಮಾಡ್ಬೋದು. ಸೊ ಆ ಒಂದು ರೀಸನ್ಗೋಸ್ಕರ ಇದು ತುಂಬ ಕಡಿಮೆ ಇರುತ್ತೆ. ದಿಸ್ ಈಸ್ ದ ಮೇನ್ ಫ್ಯಾಕ್ಟ್ ಅಂತ ಹೇಳ್ಬೋದು. ಬಟ್ ಏನು ಹೇಳಂದರೆ ಇದ್ರದ್ದು ಕ್ವಾಲಿಟಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಕ್ವಾಲಿಟಿ ವೈಸು ಹೊಲಿಸ್ಕೊಂಡು ಹಾಕೋಬೋದು. ನಾನು ಸುಮ್ಮನೆ ಅಷ್ಟೊಂದು ಪೇ ಮಾಡೋಕ್ಕಾಗಲ್ಲ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಯಾರು ಮೈಂಡ್ ಸೆಟ್ ಎಲ್ಲ ಇರುತ್ತಲ್ಲ, ಸೊ ಅವರೆಲ್ಲ ಇಂಥ ಬ್ಲೌಸಸ್ಗಳಂತ ತರಿಸ್ಕೋಬೋದು. ಇನ್ನೊಂದು ನನ್ನ ಫೇವ್ರೆಟ್ ಬ್ಲೌಸ್ನ ನಿಮಗೆ ತೋರಿಸ್ತೀನಿ. ಸೊ ಈ ಒಂದು ಬ್ಲೌಸು ತುಂಬಾ ಫೇವ್ರೆಟ್ ಅಂತ ಹೇಳ್ಬೋದು ನನ್ನದು. ಕಂಪೇರ್ ಟು ಆಲ್ ಬ್ಲೌಸ್ಗಿಂತ ನನಗೆ ಇದು ತುಂಬಾ ಇಷ್ಟ ಆಗಿರುವಂಥ ಬ್ಲೌಸು. ಸೊ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಈ ಒಂದು ಬ್ಲೌಸು ನೋಡ್ಬೋದು, ಹ್ಯಾಂಡ್ಸಲ್ಲಿ ಈ ಥರ ಬಂದಿದೆ, ಹಾಗೆ ಬ್ಯಾಕು ಕೂಡ ಸಖತ್ತಾಗಿ ಬಂದಿದೆ. ಬಟ್ ಇದಕ್ಕೆ ಟ್ಯಾಸಲ್ಸ್ ಅಷ್ಟು ವರ್ಕ್ ಆಗಲ್ಲ ಅಂತ ಹೇಳಿದ್ರು. ಇವನ್ ಕೊಟ್ಟಿದ್ರು ಅವರು ನಮಗೆ, ಲೈಕ್ ಡೋರಿನ್ ಅಂತೀವಲ್ಲ ಅದನ್ನು ಕೊಟ್ಟಿದ್ರು. ಬಟ್ ಅವರು ಹೊಲಿಯೋರು ಆ ರೌಂಡ್ ಶೇಪಲ್ಲಿ ಇಲ್ಲ, ಸ್ವಲ್ಪ ನಮಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹಾಕಲಿಲ್ಲ ಅವರು. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡು ಹ್ಯಾಂಡ್ ಎಷ್ಟು ಸಖತ್ತಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಈ ಒಂದು ಬ್ಲೌಸು. ಸೊ ವರ್ಕು ಆಯಿತಾ, ಸಖತ್ತಾಗಿದೆ ಅಲ್ವಾ ಇದು. ಸೊ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೊಂಡಾಗ ನಮಗೆ ಅದಕ್ಕೆ ಲೈಕ್ ಆಲ್ಮೋಸ್ಟ್ ಸೆಲ್ಫ್ ಕಲರಲ್ಲೇ ಬಂದುಬಿಟ್ಟಿರುತ್ತಲ್ವ ಬ್ಲೌಸು. ನಿಮಗೆ ಕಾಂಟ್ರಾಸ್ಟಾಗಿ ಏನಾದರೂ ಹೊಲಿಸ್ಕೋಬೇಕು, ಲೈಕ್ ಕಾಂಟ್ರಾಸ್ಟಾಗಿ ತೊಗೋಬೇಕಂತಂದಾಗ ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು. ಸೆಲ್ಫ್ ಕಲರಿಗೆ ಇದು ಬ್ಲೌಸು ಸಖತ್ತಾಗಿ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಮೈ ಟಾಪ್ 5 ನನ್ನ ಒಂದು ಟಾಪ್ 5 ವರ್ಕ್ ಬ್ಲೌಸಸ್ ಅಂತಲೇ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿದೆ ಅಲ್ವಾ. ಸ್ಪೆಷಲಿ ನನಗೆ ಈ ಥರ ಹೋಗೋದೇ ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ನನಗೆ ಫಸ್ಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವೆಲ್ಲ ನಾನು ರೀಸೆಂಟಾಗಿ ಹೊಲಿಸಿರೋದು. ಸೊ ಲೈಕ್ ಅವೆಲ್ಲ ನಾನು ಫಸ್ಟ್ ನನ್ನ ಮದುವೆದಿರಲಿ, ನನ್ನ ಮೆಟರ್ನಿಟಿದಿರಲಿ, ಮತ್ತು ಅದೆಲ್ಲ ನನಗೆ ಇರಲಿಲ್ಲ. ಲೈಕ್ ಆವಾಗ ನನಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ, ಲೈಕ್ ಸಿಗುತ್ತೆ ಈ ಥರ ಎಲ್ಲ ಅಂತ ನನಗೆ ಅಷ್ಟು ಗೊತ್ತಿರಲಿಲ್ಲ. ಇವಾಗ ಆ ಪೇಜ್ನ ನೋಡಿಬಿಟ್ಟು, ಆ ಒಂದು ಪೇಜ್ ಅಂತಲ್ಲ ಸಾಕಷ್ಟು ಪೇಜಸ್ಗಳಿದೆ. ಸೊ ನೀವು ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ನಿಮಗೆ. ಇವನ್ ನೀವು ಯೂಟ್ಯೂಬ್ ಚಾನಲ್ಸ್ ಕೂಡ ಇದೆ, ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಈ ಥರ ತೊಗೊಂಡ್ಬಿಟ್ಟು ನಾವು ಇಟ್ಸ್ ಬೆಟರ್ ಅಂತ ಅಂತೀನಿ. ಬಿಕಾಸ್ ನಾವು ಒನ್ ಟೈಮೇ 3000 5000 ಎಲ್ಲ ಪೇ ಮಾಡಿಬಿಟ್ಟು ಹೊಲಿಸಿದಾಗ ನಮಗೆ ಇಷ್ಟೊಂದು ಪೇ ಮಾಡಿದ್ದೀವಿ, ಇವಾಗೇನು ಬೇಡ ತೊಗೊಳ್ಳೋದು ಆ ಥರ ಎಲ್ಲ ಅನಿಸುತ್ತೆ. ಇವಾಗ ಕಡಿಮೆ ರೇಟಲ್ಲೇ ತೊಗೊಂಡ್ರೆ ಕೂಡ ನಾವು ಅವಾಗ ಹಾಕ್ಕೊಳ್ತಾ ಇರ್ಬೋದು ಅಂತ ಅನಿಸುತ್ತೆ ಅವಾಗ ಅಲ್ವಾ. ಸೊ ಅದೇ ರೀಸನ್ಗೋಸ್ಕರ ನನಗೆ ಅನ್ಸ್ಮಟ್ಟಿಗೆ ಗೋ ಫಾರ್ ದಿಸ್ ಅಂತ ಹೇಳ್ತೀನಿ, ಪೇಜಸ್ ಹೋಗಿ ತರಿಸೋದು. ಸೊ ಇದನ್ನು ಕೂಡ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೊಲಿಯೋಕ್ಕೂ ಕೂಡ ಮಿನಿಮಲ್ ಆಗಿ ನೀವು ಹೊಲಿಸ್ಕೋಬೋದು. ಇಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್ಸ್ ನನ್ನ ಹತ್ರ ಇರುವಂಥ ಟಾಪ್ 5 ಆರಿ ವರ್ಕ್ ಬ್ಲೌಸ್. ನಿಮಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್.